ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಡಿಯೋದಾಗ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಆಧಾರ್ ಕಾರ್ಡನ್ನು ನಾವು ಆಧಾರ್ ವೆಬ್ಸೈಟ್ನಿಂದ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು, ಅದನ್ನು ಯಾವ ರೀತಿಯಾಗಿ ವ್ಯಾಲಿಡೇಟ್ ಮಾಡಬೇಕು, ಇನ್ನುಳಿದ ವಿಷಯಗಳನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಮೊಬೈಲ್ ಅಥವಾ ಪಿ ಸಿ ಒಳಗೆ ಯಾವ್ದಾರು ಒಂದು ಬ್ರೌಸರನ್ನು ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಅಲ್ಲಿ UIDAI ಅಂತ ಟೈಪ್ ಮಾಡಿ ಅದನ್ನು ಸರ್ಚ್ ಕೊಟ್ರೆ ನೀವು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ಆಧಾರ್ ವೆಬ್ಸೈಟಿಗೆ ಬರ್ತೀರಿ. ನೋಡಕತ್ತೀರಿ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣಕತ್ತೈತಿ. ಈ ಡೌನ್ಲೋಡ್ ಆಧಾರ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ನೀವು ಡೈರೆಕ್ಟಾಗಿ ಆಧಾರ್ ಡ್ಯಾಶ್ಬೋರ್ಡ್ಗೆ ಬರ್ತೀರಿ. ಇಲ್ಲಿ ಒಂದು ಲಾಗಿನ್ ಅಂತೇಳಿ ಒಂದು ಆಪ್ಷನ್ ಕಾಣ್ತೈತಿ. ಈ ಲಾಗಿನ್ ಆಪ್ಷನ್ ಮೇಲೆ ಒಂದು ಸರಿ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಆವಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ಕೆಳಗಡೆ ಒಂದು ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಕತಿ. ಅಲ್ಲಿ ಆಧಾರ್ ಕಾರ್ಡ್ ನಂಬರು ಮತ್ತು ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ್ರಂದ್ರೆ ಅದರ ಕೆಳಗಡೆ ಲಾಗಿನ್ ವಿತ್ OTP ಅನ್ನೋ ಒಂದು ಆಪ್ಷನ್ ಕಾಣ್ತೈತಿ. ಅದನ್ನು ಒಂದು ಸಾರಿ ನೀವು ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿತ್ತಪ್ಪ ಅಂದ್ರೆ ಆ ಮೊಬೈಲ್ಗೆ ಒಂದು OTP ಬರ್ತೈತೆ. ನೋಡ್ರಿ ಸ್ನೇಹಿತರೆ, ಆಧಾರ್ ಕಾರ್ಡ್ ಮೇಲೆ ಈ ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ಎಲ್ಲ ಡಿಜಿಟಲ್ ಆಗಿರೋದ್ರಿಂದ ಒಂದೊಂದು ಸಾರಿ ಈ ವೆಬ್ಸೈಟ್ ಒಳಗೆ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರು ಕೂಡ ಸರ್ವರ್ ಎರರ್ ಬರ್ತಿರ್ತೈತಿ. ನೋಡಕತ್ತಿರಿ ಇಲ್ಲೇ ಇಂಟರ್ನಲ್ ಸರ್ವರ್ ಎರರ್ ಅಂತೇಳಿ ಪದೇ ಪದೇ ತೋರಿಸ್ತಿರ್ತೈತಿ. ಆದರೆ ನೀವು ಇಲ್ಲೇನು ಗಾಬರಿ ಆಗಬೇಕಾದ ಅವಶ್ಯಕತೆ ಇಲ್ಲ. ಮತ್ತೊಂದು ಟ್ರೈ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಗ್ಯಾರಂಟಿಯಾಗಿ ಅದು ವರ್ಕ್ ಆಕತ್ತೆ. ಈಗ ನಾನು ಮೊಬೈಲ್ ನಂಬರ್ಗೆ ಒಂದು OTP ಬಂದೈತಿ, ಅದನ್ನು ಎಂಟ್ರ್ ಮಾಡೀನಿ. ಲಾಗಿನ್ ಅಂತೇಳಿ ಒಂದು ಸಾರಿ ಕ್ಲಿಕ್ ಮಾಡಿದ ಮೇಲೆ ಆಧಾರ್ ಕಾರ್ಡ್ ಡ್ಯಾಶ್ಬೋರ್ಡ್ ಎಲ್ಲ ಓಪನ್ ಆಕತಿ. ಇದ್ರಾಗ ಸೆಕೆಂಡ್ ಆಪ್ಷನ್ನ ನೋಡಕತ್ತೀರಿ, ಇಲ್ಲಿ ಡೌನ್ಲೋಡ್ ಆಧಾರ್ ಅಂತೇಳಿ ತೋರ್ಸಕತ್ತೈತಿ. ನಮ್ಮ ಕೆಲಸ ಇರೋದು ಇವಾಗ ಆಧಾರ್ ಕಾರ್ಡ ಡೌನ್ಲೋಡ್ ಮಾಡೋದು. ಆದ್ರೆ ಇಲ್ಲೆಲ್ಲ ಒಂದಿಷ್ಟು ಆಪ್ಷನ್ಗಳು ಕಾಣಕತ್ತಾವು. ಅವು ಏನೇನು ಅದಾವಪ್ಪ ಅಂದ್ರೆ ಡಾಕ್ಯುಮೆಂಟ್ ಅಪ್ಡೇಟ, ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು, ಆಧಾರ್ ಕಾರ್ಡನ್ನು PVC ಕಾರ್ಡನ್ನು ತರಿಸ್ಕೊಳ್ಳೋದು, ಆಮೇಲೆ ಆಧಾರ್ ಕಾರ್ಡ್ ಒಳಗೆ ಹಿಂದಿನ ಡೇಟ್ ಆಫ್ ಅಡ್ರೆಸ್ಸನ್ನು ಚೇಂಜ್ ಮಾಡೋದು, ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡೋದು, ಆಮೇಲೆ ವರ್ಚುವಲ್ ID ಕ್ರಿಯೇಟ್ ಮಾಡೋದು, ಆಮೇಲೆ ಬಯೋಮೆಟ್ರಿಕ್ ಲಾಕ್ ಮಾಡೋದು, ಅಥೆಂಟಿಕೇಷನ್ ಹಿಸ್ಟ್ರಿಯನ್ನು ಚೆಕ್ ಮಾಡೋದು. ಇವೆಲ್ಲ ಡಾಟಾಗಳನ್ನು ನೀವು ಈ ಡ್ಯಾಶ್ಬೋರ್ಡ್ನೊಳಗೆ ಮಾಡ್ಕೋಬೋದು ಸ್ನೇಹಿತರೆ. ಇವಾಗಲೇ ನಾನು ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ಒಳಗೆ ಈ ಡಾಕ್ಯುಮೆಂಟ್ ಅಪ್ಡೇಟ ಮತ್ತು ಆಧಾರ್ ಕಾರ್ಡ್ PVC ಕಾರ್ಡನ್ನು ನಾವು ಆರ್ಡ್ರ್ ಮಾಡೋದನ್ನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡೀನಿ. ಅವೆರಡೂ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಪೇಸ್ಟ್ ಮಾಡಿರ್ತೀನಿ. ಸ್ನೇಹಿತರೆ, ನೀವು ಅಲ್ಲಿಂದ ಆ ವಿಡಿಯೋಗಳನ್ನು ನೋಡಿ ಈ ಸರ್ವಿಸ್ಗಳನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಹಾಗಾದ್ರೆ ನಾವೀಗ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದ್ರೆ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಹೆಂಗೆ ಮತ್ತು ಅದರ ಸಿಗ್ನೇಚರನ್ನು ವ್ಯಾಲಿಡೇಟ್ ಮಾಡೋದು ಹೆಂಗೆ ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳಿಯೋಣ. ನಾವು ಆಧಾರ್ ಕಾರ್ಡ್ ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಕತಿ. ಮ್ಯಾಲೆ ನೋಡಕತ್ತಿರಲಿ ಡಿ ಯು ವಾಂಟ್ ಟು ಮಾಸ್ಕ್ಡ್ ಆಧಾರ್ ಅಂತ. ಇದ್ರ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ ಪೂರ್ತಿಯಾಗಿ ಕಾಣೋದಿಲ್ಲ. ಎಲ್ಲ ನಂಬರ್ಗಳು XX ಅಂತೇಳಿ ಕಾಣಕತ್ತವ. ಲಾಸ್ಟ್ 4 ನಂಬರ್ ಮಾತ್ರ ಅಲ್ಲಿ ನಿಮ್ಗೆ ಶೋ ಆಗ್ತಾವೆ ಸ್ನೇಹಿತರೆ. ಇದನ್ನು ನೀವು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಎಲ್ಲ ಕಡೆ ಇದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ, ಅಂದ್ರೆ ಅದನ್ನು ಯಾರೂ ತೊಗೊಳಂಗಿಲ್ಲ. ಹಾಗಾಗಿ ಅದನ್ನು ಯೂಸ್ ಮಾಡೋದು ಬಿಡೋದು ಬೇಷ್. ನೀವು ಇಲ್ಲಿ ನೋಡಕತ್ತೀರಿ ನಿಮ್ಮ ಡೀಟೇಲ್ಸನ್ನೆಲ್ಲ ಒಂದು ಸರಿ ಕನ್ಫರ್ಮ್ ಮಾಡ್ಕೊರಿ. ನಿಮ್ಮ ಹೆಸರು, ಆಮೇಲೆ ಡೇಟ್ ಆಫ್ ವರ್ಷ, ನಿಮ್ಮ ಆಧಾರ್ ಕಾರ್ಡ್ಗೆ ಪಾಸ್ವರ್ಡನ್ನಾಗಿ ಡಿಫಾಲ್ಟ್ ಸೆಟ್ ಮಾಡಿರ್ತಾರೆ. ಹಾಗಾಗಿ ನಿಮ್ಮ ಹೆಸರು ಯಾವ ಥರ ಐತಿ, ನಿಮ್ಮ ಡೇಟ್ ಆಫ್ ವರ್ಷ ಎಷ್ಟೈತಿ ಅನ್ನೋದನ್ನು ನೀವು ನೋಡ್ಕೊಂಡು ಅದಾದಮೇಲೆ ಇಲ್ಲಿ ಕಾಣಕತ್ತೈತಿ ಡೌನ್ಲೋಡ್ ಅಂತೇಳಿ. ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಒಂದು ಸಲ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ ಡೌನ್ಲೋಡ್ ಆಕತಿ. ಸೊ ಹಾಗಾದ್ರೆ ಈಗ ನಮ್ಮ ಅರ್ಧ ಕೆಲಸ ಮುಗ್ದಂಗಾತ. ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡೀವಿ, ಇನ್ನು ಅದರ ಸಿಗ್ನೇಚರನ್ನು ವ್ಯಾಲಿಡೇಟ್ ಮಾಡಿ ಅದನ್ನು ಯಾವ ಥರ ನಾವು ಪ್ರಿಂಟೌಟ್ ತೆಗಿಬೇಕು ಅನ್ನೋದನ್ನು ಮುಂದೆ ನೋಡೋಣ. ಇಲ್ಲಿ ನೋಡಕತ್ತೀರಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ವರ್ಷ ಪಾಸ್ವರ್ಡ್ ಆಗಿತ್ತು ಅಂತೇಳಿ ಹೇಳಿದ್ನಿ. ಅದರ ರೀತಿಯಾಗಿ ಅದನ್ನು ಸೇವ್ ಮಾಡ್ಕೊರಿ ಸ್ನೇಹಿತರೆ. ಅದನ್ನು ಕಾಪಿ ಮಾಡ್ಕೊರಿ. ಈಗ ಅದನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಕತ್ತೀರಿ ಡೌನ್ಲೋಡ್ ಮಾಡ್ಕೊಂಡು ಆಧಾರ್ ಕಾರ್ಡನ್ನು ನೀವು ಸಿಗ್ನೇಚರ್ ವ್ಯಾಲಿಡೇಟ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನು ಕಂಪ್ಯೂಟರ್ ಒಳಗೆ ಮಾಡಬೇಕು, ಮೊಬೈಲ್ ಒಳಗೆ ಮಾಡೋಕ್ಕಾಗೋದಿಲ್ಲ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದು ಕ್ವಶನ್ ಮಾರ್ಕನ್ನು ಶೋ ಮಾಡ್ತದೆ ಮೊಬೈಲ್ ಒಳಗೆ. ಹಾಗಾಗಿ ಇಲ್ಲಿ ನೋಡಕತ್ತೀರಿ ಅಡೋಬೆ ಅಕ್ರೋಬ್ಯಾಟ್ ಅಂತೇಳಿ ಒಂದು ಅಪ್ಲಿಕೇಶನ್ ಕಾಣಕತ್ತೈತಿ. ಈ ಅಪ್ಲಿಕೇಶನ್ನಿಂದನೇ ನೀವು ನಿಮ್ಮ ಸಿಗ್ನೇಚರನ್ನು ವ್ಯಾಲಿಡೇಟ್ ಮಾಡ್ಬೇಕಾಕತಿ. ಅದಕ್ಕಾಗಿ ನೀವು ನಿಮ್ಮ PC ಒಳಗೆ ಅಡೋಬೆ ಅಕ್ರೋಬ್ಯಾಟನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು.
ಕಂಪಲ್ಸರಿ ಆಗಿರ್ತದೆ. ಎಷ್ಟೋ ಕಂಪ್ಯೂಟರ್ ಸೆಂಟರ್ ಒಳಗೆ ನಿಮ್ಮ ಆಧಾರ್ ಕಾರ್ಡ್ನಾಗ ರೈಟ್ ಮಾರ್ಕ್ ಇರಲಾರ್ದನ್ನ ತೆಗೆದು ಕೊಡ್ತಾರೋ. ಅದು ಎಲ್ಲೆಲ್ಲೋ ಒಂದೊಂದು ಕಡೆ ಯೂಸ್ ಆಗ್ಬೋದು ಅಥವಾ ಯೂಸ್ ಆಗದೇ ಇರ್ಬೋದು. ಹಾಗಾಗಿ ನೀವು ಕೇಳಿ ಆಧಾರ್ ಕಾರ್ಡ್ ಒಳಗೆ ರೈಟ್ ಮಾರ್ಕ್ ಇರೋ ಸಿಗ್ನೇಚರ್ ವ್ಯಾಲಿಡ್ ಆಗಿರೋ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿಸ್ಕೊಂಡು ಅದನ್ನ ಪ್ರಿಂಟೌಟ್ ತೊಗೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಈಗ ನಾವು ಡೌನ್ಲೋಡ್ ಮಾಡಿರೋ ಆಧಾರ್ ಕಾರ್ಡನ್ನು ಸಿಗ್ನೇಚರ್ ಹೆಂಗೆ ವ್ಯಾಲಿಡೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಡೌನ್ಲೋಡ್ ಆಗಿರೋ ಆಧಾರ್ ಕಾರ್ಡ್ ಐತಿ, ಅದ್ರ ಮೇಲೆ ನಾವು ಅಡೋಬೆ ಅಕ್ರೋಬ್ಯಾಟ್ ಒಳಗೆ ಓಪನ್ ಮಾಡ್ಕೋತೀವಿ. ಅಲ್ಲಿ ಪಾಸ್ವರ್ಡನ್ನು ಪೇಸ್ಟ್ ಮಾಡಿ ಓಕೆ ಅಂತ ಕೊಟ್ಟ ಮೇಲೆ ಅದು ಅಡೋಬೆ ಅಕ್ರೋಬ್ಯಾಟ್ ಒಳಗೆ ಸಿಗ್ನೇಚರ್ ವ್ಯಾಲಿಡೇಟ್ ಆಗುವಂಗೆ ಆಲ್ರೆಡಿ ನಾನು ಸೆಟ್ ಮಾಡಿಟ್ಟಿನಿ. ಒಂದು ವೇಳೆ ನಿಮ್ಮದ್ರೊಳಗೆ ಅದು ಸಿಗ್ನೇಚರ್ ವ್ಯಾಲಿಡೇಟ್ ಆಗಲಿಲ್ಲಪ್ಪ ಅಂದ್ರೆ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊರಿ. ಸಿಗ್ನೇಚರ್ ಪ್ರಾಪರ್ಟೀಸ್ ಅಂತೇಳಿ ಕೇಳ್ತೈತಿ. ಅಲ್ಲಿ ಕೆಳಗಡೆ ವ್ಯಾಲಿಡೇಟ್ ಸಿಗ್ನೇಚರ್ ಅಂತ ಒಂದು ಆಪ್ಷನ್ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಕತ್ತೀರಿ ಟ್ರಸ್ಟ್ ಆಪ್ಷನ್ ಒಳಗೆ ಇವೆಲ್ಲನೂ ರೈಟ್ ಮಾರ್ಕ್ ಬಂದಿದ್ದಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ ರೈಟ್ ಮಾರ್ಕ್ ಆಕತಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ ಸಿಗ್ನೇಚರ ವ್ಯಾಲಿಡೇಟ್ ಆಕತಿ. ಹಿಂಗೆ ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಸಿಗ್ನೇಚರನ್ನು ವ್ಯಾಲಿಡೇಟ್ ಮಾಡ್ಬೇಕು ಸ್ನೇಹಿತರೆ. ಸೊ ಈಗ ನಿಮ್ಮ ಆಧಾರ್ ಕಾರ್ಡ ಪ್ರಿಂಟ್ ಮಾಡೋಕೆ ರೆಡಿ ಆಗೈತಿ. ಈ ಆಧಾರ್ ಕಾರ್ಡನ್ನು ನೀವು ಪ್ರಿಂಟೌಟ್ ಮಾಡ್ಕೊಂಡು ಇಟ್ಕೋಬೋದು. ಇದು ಒರಿಜಿನಲ್ ಆಗಿ ನಿಮ್ಮ ಕಡೆ ರಿಯಾಕ್ಟ್ ಆಕತಿ. ಎಲ್ಲಿ ಹೋದರೂ ನೀವು ಇದನ್ನು ನಿಶ್ಚಿಂತೆಯಿಂದ ಕೊಡ್ಬೋದಾಗಿತ್ತು ಸ್ನೇಹಿತರೆ. ಇಂಥ ಮಾಹಿತಿಗಳಿಗಾಗಿ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.